एवं सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयं देवभाषायाः कृतिः इदानीं विचार्यते। इयं कृतिः तासु स्वामिपादकर्तृकत्वेन प्रसिद्धासु अनेकासु कृतिषु इयं कृतिः विशिष्टस्थानमेकं भजते इति अयं विशेषः। तत्र अस्मिन् ग्रन्थे एकादशः विषयः। कः सः विषयः? जीवस्य गत्या गति इति विषयम् अधिकृत्य अत्र विचार्यते स्वामिपादैः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं जीवस्य गत्यागति इति यथा स्वामिपादानुग्रहं विचारयामः। अग्रे तावत् श्री श्री स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निजं सच्चिदानन्दरूपं सरस्वतीम् इन्द्रसमानतेजम्। ॐ ॐ काषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः
ಸಚ್ಚಿದಾನಂದ ಪ್ರಚೋದಯಾತ್. ಅಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈ ಪ್ರಣೀತ ವಿಶುದ್ಧ ವೇದಾಂತ ಪರಿಭಾಷಾ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂದಧೆ. ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇದಾನೀಂ ಏಕಾದಶಃ ವಿಷಯಃ ವಿಚಾರ್ಯತೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರಿಂದ ರಚಿತವಾಗಿರತಕ್ಕಂತಹ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ವಿಶಿಷ್ಟ ಗ್ರಂಥದಲ್ಲಿ, ಸಂಸ್ಕೃತ ಗ್ರಂಥದಲ್ಲಿ ಈಗ ಪ್ರಕೃತ 11ನೆಯ ವಿಷಯ. ಇದನ್ನ ಈ ಪ್ರಿಂಟ್ ಪುಸ್ತಕದಲ್ಲಿ 11 ಅಂತ ಅದೇನು ಮರ್ತಿದಾರೋ ಹಾಕಿರೋ ಗೊತ್ತಿಲ್ಲ. ಇದನ್ನ ಹಿಂದಿನ ಒಂದು ಈ ಉಪಾಸಕ ವಿಭಾಗ ಅಂತ ಇದೆಯಲ್ಲ, ಅದಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, ಅದೇನು ತೊಂದರೆ ಇಲ್ಲ. 10 ಅಂತ ಬೇಕಾದ್ರೂ ಮಾಡ್ಬೋದು, 11 ಅಂತ ಬೇಕಾದ್ರೂ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ನೋಡೋಣ, ಯಾಕೆಂದ್ರೆ ಹೆಡ್ಡಿಂಗು ಬೇರೆ ಇರೋದ್ರಿಂದ ಜೀವಸ್ಯ ಗತ್ಯಾಗತಿ ಎಂಬತಕ್ಕಂಥದ್ದು ಇದು ಅತ್ಯಂತ ಮುಖ್ಯವಾದ ವಿಷಯ. ಯಾಕೆ? ಪ್ರತಿಯೊಬ್ಬರ ಅನುಭವದಲ್ಲೂ ಇರ್ತಕ್ಕಂಥದ್ದು ಇದು. ಜೀವನಿಗೆ ಗತಿ ಪ್ಲಸ್ ಆಗತಿ, ಗತಿ ಮತ್ತು ಆಗತಿ ಎಂಬತಕ್ಕಂಥದ್ದು ಇರ್ತಕ್ಕಂಥದ್ದು. ಇದಕ್ಕೇನು ಅರ್ಥ? ಇದಕ್ಕೆ ಏನೂ ಇಲ್ಲ. ನೋಡಿ, ಈ ಒಂದು ಮಂಗಳ ಶ್ಲೋಕದಲ್ಲಿ ಸ್ವಾಮಿಪಾದರವರು ಏನ್ ಹೇಳಿದ್ರು? ಅವಾಚ್ಯಂ ಅಪ್ರಮೇಯಂ ಕಾರ್ಯ ಕಾರಣ ವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಂ ಅನುಸಂಧದೆ ಅಂತ ಹೇಳಿದ್ರು. ಅಲ್ಲೇನು, ಇಷ್ಟೆಲ್ಲ ವಿಶೇಷತೆಗಳನ್ನ ಇರತಕ್ಕಂತಹ ಈ ಪರಮಾತ್ಮನನ್ನು ಏನಂತ, ನಾನು ಅಂದ್ರೆ ನನಗಿಂತ ಭಿನ್ನವಾಗಿ ಇಲ್ಲ ಎಂಬುದಾಗಿ ಸ್ವಾತ್ಮತ್ವೇನ ವಿದಿತ್ವ ಅಲ್ಲ, ಸ್ವಾತ್ಮತ್ವೇನ ಅನುಭೂಯ ಅಂತ ಹೇಳಿದ್ರು. ಹೌದ್ ತಾನೆ? ಹಾಗಿರ್ಬೇಕಾದ್ರೆ ಯಾವ ಜೀವನ ಇಲ್ಲದೆ ಇದ್ಮೇಲೆ ಗತಿ ಆಗತಿ ಅಂತಕ್ಕಂಥದ್ದು ಎಲ್ಲಿ ಬಂತು? ಇವೆಲ್ಲ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಏನು ಉತ್ತರ? ಅಲ್ಲಪ್ಪ, ಜೀವ ಇದ್ರೆ ತಾನೇ ಗತಿ ಆಗತಿ, ಇಲ್ವಲ್ಲ ಅಂತ ಒಂದೇ ಉತ್ತರವನ್ನು ಹೇಳೋದಾದ್ರೆ, ಆಗ ಪೂರ್ವಪಕ್ಷಿ ಕೇಳ್ತಾನೆ. ಪೂರ್ವಪಕ್ಷಿ ಎಲ್ಲ ಈಗಲೂ ಕೇಳ್ತಾ ಇದ್ದಾರೆ ಅದನ್ನೆಲ್ಲ, ಆ ವಿಚಾರ. ಅಲ್ಲ ಸ್ವಾಮಿ, ಜೀವ ಇಲ್ಲ, ಅವನಿಗೆ ಜೀವನ ಇಲ್ಲ ಅಂದಮೇಲೆ ಗತಿ ಆಗತಿನೂ ಇಲ್ಲ ಅಂದ ಮೇಲೆ ಈ ಜೀವನ ವಿಚಾರವಾಗಿ, ಜೀವನ ಗತಿ ಆಗತಿ ವಿಚಾರವಾಗಿ ಶ್ರುತಿಯು ಯಾತಕ್ಕೆ ಇಷ್ಟೊಂದೆಲ್ಲ ವಿಚಾರ ಮಾಡ್ತಾ ಇದೆ? ಇಲ್ಲ ಅಂದಮೇಲೆ ಬಿಟ್ಟು ಬಿಡ್ಬೇಕಾಗಿತ್ತು, ಒಂದೇ ಮಾತು ಹೇಳ್ಬಿಡ್ಬೇಕಾಗಿತ್ತು. ಜೀವಸ್ಯ ಜೀವತ್ವಮೇವ ನಾಸ್ತಿ ಏವಂ ಸತಿ ಗತ್ಯಾಗತಿ ಕುತಃ. ಹೌದಾನೆ? ಒಂದು ವೇಳೆ ಮುಗಿದೋಯ್ತು. ಯಾಕೆ ಹೇಳಿದ್ದಾರೆ? ಇದೆಲ್ಲ ಸಂಶಯಗಳು ಬರ್ತವೆ. ಅದಕ್ಕೋಸ್ಕರ ಈ ಒಂದು ಜೀವನ ಗತಿ ಆಗತಿ ಅಂತಕ್ಕಂಥದ್ದು ಯಾವ ರೀತಿ ನಾವು ತಿಳಿದುಕೊಳ್ಳಬೇಕು? ನೋಡಿ, ಜೀವನ ಗತಿ ಆಗತಿ ಅಂತ ಎರಡೇ ವಿಚಾರ, ಗತಿ ಆಗತಿ ಎರಡೇ ವಿಚಾರ ಹೇಳಿದ್ದಾರಲ್ಲ, ಇದರಲ್ಲಿ ಎಲ್ಲವೂ ತುಂಬಿ ಬಿಟ್ಟಿದೆ. ಎಲ್ಲ ಅಂದ್ರೇನು? ಪೂರ್ಣವಾಗಿ ಸಂಸಾರ ಗತಿಯೇ ಇದರಲ್ಲಿದೆ. ಯಾಕೆ? ಗತಿ ಆಗತಿ, ಹೋಗತಕ್ಕಂಥದ್ದು ಬರ್ತಕ್ಕಂಥದ್ದು. ಅಂದ್ರೇನು? ಹೋಗತಕ್ಕಂಥದ್ದು ಅಂತನ್ನೋದೇನು? ಹೋಗತಕ್ಕಂಥದ್ದು ಯಾವಾಗ ಅಂದ್ರೆ ಈ ಲೋಕದಲ್ಲಿ
ಅನುಭವಿಸಬೇಕಾದ ಕರ್ಮ ಫಲಗಳನ್ನೆಲ್ಲ ಅನುಭವಿಸಿದ ಮೇಲೆ, ಅಂದರೆ ಏನು? ಪ್ರಾರಬ್ಧ ಕರ್ಮವು ತೀರಿದ ಮೇಲೆ, ಪ್ರಾರಬ್ಧ ಕರ್ಮ ಫಲವು ತೀರಿದ ಮೇಲೆ, ಪ್ರಾರಬ್ಧ ಕರ್ಮ ತೀರ ಆಮೇಲೆ ಹೋಗ್ತಾನೆ. ಈ ಪ್ರಾರಬ್ಧ ಕರ್ಮ ಏನು? ಪ್ರಾರಬ್ಧ ಕರ್ಮ ಅಂತಂದ್ರೆ ಎಷ್ಟೋ ಎಷ್ಟೋ ಕೋಟಿ ಕೋಟಿ ಜನ್ಮಗಳಲ್ಲಿ ಸಂಚಿತವಾಗಿರತಕ್ಕಂತಹ ಈ ಒಂದು ಕರ್ಮಗಳ ಒಂದು ಸಮೂಹ, ಮೂಟೆ ಅಂತಕ್ಕಂಥದ್ದು, ಕರ್ಮ ಜಾತ ಅಂತಕ್ಕಂಥದ್ದು ಏನಿದೆ, ಅದರಲ್ಲಿ ಎಲ್ಲೋ ಕೆಲವು ಕರ್ಮಗಳ ಫಲವನ್ನ, ಆ ಕರ್ಮಗಳ ಫಲವನ್ನ ಕೆಲವೊಂದು ಜಾಗದಲ್ಲಿ ಮಾತ್ರ, ಕೆಲವೊಂದು ಕಾಲದಲ್ಲಿ ಮಾತ್ರ, ಕೆಲವೊಂದು ಶರೀರದಲ್ಲಿ ಮಾತ್ರ ಅನುಭವಿಸ್ಬೇಕಂತ. ಎಷ್ಟೋ ಕರ್ಮ ಮಾಡಿರ್ತಾನೆ, ಆ ಕರ್ಮ ಮಾಡಿದ್ರಲ್ಲಿ ಒಂದು ಕೊಂಚ ಭಾಗ, ಯಾವುದೋ ಭಾಗ ಇರುತ್ತೆ, ಅದನ್ನ ಅನುಭವಿಸ್ಬೇಕು. ಅನುಭವಿಸಿದ್ರೆ ಅದ್ರಲ್ಲಿ ತೀರುತ್ತೆ. ಅನುಭವಿಸ್ಬೇಕಾದ್ರೆ ಎಲ್ಲಿ ಅನುಭವಿಸ್ಬೇಕು? ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ನಿಯಮ ಇದೆ ನೋಡಿ. ಈಗ ಈ ಫಲವನ್ನ ಅನುಭವಿಸುವುದಕ್ಕೆ ಇವನು ಎಲ್ಲಿ? ಇಂತಹ ದೇಶದಲ್ಲಿ, ಮತ್ತೆ ಇಂತಹ ಕಾಲದಲ್ಲಿ, ಮತ್ತೆ ಇನ್ನು ಬೇಕಾದಷ್ಟು ಅದಕ್ಕೆ ಪೂರಕವಾದ ಅಂಶಗಳು ಇರ್ತವೆ. ಅದೆಲ್ಲ ಎಲ್ಲಿದೆಯೋ ಅಲ್ಲಿ ಇವನಿಗೆ ಏನಾಗುತ್ತೆ? ಜನ್ಮ ಅಂತಕ್ಕಂಥದ್ದು ಬರುತ್ತೆ. ಆ ಒಂದು ಎಷ್ಟು ಅನುಭವಿಸ್ಬೇಕು ಅಷ್ಟು ಅನುಭವಿಸಾದ ಮೇಲೆ ಗತಿ ಅಂತಕ್ಕಂಥದ್ದು. ಈ ಎಂದೇನು? ಇಲ್ಲಿ ಅನುಭವಿಸಬೇಕಾದ ಲೋಕ, ಈ ಲೋಕ ಬಿಡ್ತಾನೆ, ಬೇರೆ ಲೋಕಕ್ಕೆ ಹೋಗ್ತಾನೆ. ಇದು ಗತಿ. ಬೇರೆ ಲೋಕಕ್ಕೆ ಹೋದ್ಮೇಲೆ ಏನು? ಅಲ್ಲಿ ಇದೇ ರೀತಿನೇ ಅಲ್ಲಿ ಏನು ಪುಣ್ಯ ಫಲವೋ ಪಾಪ ಫಲವೋ ಇರುತ್ತಲ್ಲ, ಅದನ್ನು ಅನುಭವಿಸ್ತಾರೆ. ಪುಣ್ಯ ಫಲ ಆದರೆ ಸ್ವರ್ಗ, ಪಾಪ ಫಲ ಆದರೆ ನರಕ ಹೋಗ್ತಾನೆ, ಅನುಭವಿಸ್ತಾರೆ. ಎಷ್ಟನ್ನ ಎಲ್ಲಿ ಅನುಭವಿಸಬೇಕು ಅಂತ ಅನ್ನೋದು ನಿಯಮಿತವಾಗಿರುತ್ತೋ ಅಷ್ಟನ್ನು ಅನುಭವಿಸಿದ ಮೇಲೆ ಅಲ್ಲೂ ಕೂಡ ಒಂದು ಕ್ಷಣ ಇಲ್ಲ, ತಿರುಗಿ ವಾಪಸ್ ಬರ್ತಾನೆ. ಇದೇ ರೀತಿ ಏನಿದು? ಯಾತಾಯಾತ, ಇದೇ ಜೀವನ ಗತಿ. ಇದು ಏನಿದು? ಇದು ಪ್ರತಿಯೊಬ್ಬರೂ ಗೊತ್ತಿರತಕ್ಕಂಥ ವಿಷಯ. ಈ ಒಂದು ಉಪನಿಷತ್ತುಗಳಲ್ಲಿಯೂ ಕೂಡ ಇದು ವಿಸ್ತಾರವಾಗಿ ಇದನ್ನು ವಿಚಾರ ಮಾಡಿದ್ದಾರೆ. ಏನು, ಎಂಥ ಕರ್ಮ ಮಾಡಬೇಕು, ಅವನು ಯಾವ ಲೋಕ, ಎಲ್ಲ ಬೇಕಾದಷ್ಟು, ಈ ಕರ್ಮ ಮಾಡು, ಇಂಥ ಲೋಕ ಅಂತ ಬೇಕಾದಷ್ಟು ವಿಷಯ. ಯಾಕೆ ಹೇಳಿದ್ರು ಇವೆಲ್ಲ? ಇಲ್ಲಿ ಹೇಳಿಬಿಟ್ಟಿದ್ದಾರಲ್ಲ, ಅದನ್ನೂ ಹೇಳಿದ್ದಾರೆ. ಮತ್ತೆ ಹೀಗೆ ಅವಾಚ್ಯಮ ಪ್ರಮೇಯಂಚ ಕಾರ್ಯ ಕಾರಣವರ್ಜಿತಂ ನಿಷ್ಕ್ರಿಯಂ ಶಾಂತಂ ಅಂತ ಅದನ್ನೂ ಹೇಳಿದ್ದಾರೆ. ಅದನ್ನ ಹೇಳ್ಬಿಟ್ಟು ಮುಂದೆ ಏನು ಹೇಳಿದ್ದಾರೆ? ಆತ್ಮಾನಂ ಅಂದ್ರೆ ಈ ಒಂದು ತತ್ವ ಅಂತ ಏನಿದೆ, ಅವಾಚ್ಯ, ಅಪ್ರಮೇಯ, ಕಾರ್ಯಕಾಲವರ್ಜಿತ, ಅನಿಷ್ಕಲ, ಇಂಥ ತತ್ವವನ್ನ ತಾನೆಂಬುದಾಗಿ ತಿಳಿದು, ತನಗಿಂತ ಬೇರೆ ಇಲ್ಲ ಈ ತತ್ವ ಎಂಬುದಾಗಿ ತಿಳಿದು ಅವನು ಜ್ಞಾನಿ ಆಗ್ತಾನೆ, ಅವನು ಮುಕ್ತನಾದ ಅಂತ ಅವನು ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಇದನ್ನೆಲ್ಲ ಯಾಕೆ ಹೇಳಿದ್ರು ಮತ್ತೆ ಅಂದರೆ, ಅದಕ್ಕೆ ಒಂದು ರೀತಿ ನಿಯಮ ಇದೆ, ಸಂಪ್ರದಾಯ ಇದೆ, ಇದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಆ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಶ್ರೀ ಅವಿಪಾದರು. ಇದರಲ್ಲಿ ಸ್ವಲ್ಪ ಭಾಗ ಆಗಿತ್ತು ನೋಡಿ. ಈ ಭಾಗವನ್ನ ಈ ಗತ್ಯಾಗತಿಯ ಭಾಗವನ್ನ ಉಪನಿಷತ್ತುಗಳಲ್ಲಿಯೂ ಕೂಡ ಇದನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ವಾಮಿಪಾದರವರೇ. ಅದನ್ನು ಇಲ್ಲಿ ಹೇಳ್ತಾರೆ, ಪ್ರಮಾಣ ವಾಕ್ಯಗಳಲ್ಲಿ ಬೇರೆ ಬೇರೆ ಬಂದಿರತಕ್ಕಂಥ ಪ್ರಮಾಣ ವಾಕ್ಯಗಳನ್ನು ಹೇಳ್ತಾರೆ, ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಉಪನಿಷದ್ ವಾಕ್ಯಗಳ ಸಂಕ್ಷಿಪ್ತ ರೂಪವಾದ ಸೂತ್ರ ಗ್ರಂಥ ಯಾವುದು? ಬಾದರಾಯಣೀಯ ಶಾರೀರಕ ಮೀಮಾಂಸಾ ಸೂತ್ರ. ಅದರಲ್ಲೂ ಕೂಡ ಇದನ್ನು ತಿಳಿಸಿಕೊಟ್ಟಿದ್ದಾರೆ ವಿಸ್ತಾರವಾಗಿ. ಎಲ್ಲಿ ನಾವು ನೋಡಿದ್ದೇವೆ, ಆಗಲೇ ಆಗಿದೆ, 3ನೇ ಅಧ್ಯಾಯ 1ನೇ ಪಾದ. ಆ ಪಾದ ಪೂರ್ತಿ ಈ ಜೀವನ ಗತಿ ಆಗತಿ ಎರಡನ್ನೂ ತಿಳಿಸಿದ್ದಾರೆ. ಹೋಗುವಾಗ ಹೇಗೆ ಹೋಗ್ತಾನೆ, ಬರುವಾಗ ಹೇಗೆ ಬರ್ತಾನೆ, ಈ ವಿಚಾರವೆಲ್ಲವನ್ನೂ ಕೂಡ ತಿಳಿಸಿದ್ದಾರೆ. ಅದನ್ನ ಇಲ್ಲಿ ಇಟ್ಟುಕೊಂಡು
ಆ ವಿಚಾರವಾಗಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಭಾಗ ಆಗಿತ್ತು. ಏನಾಗಿತ್ತು ಅಂತಂದ್ರೆ, ಅನುವಾದ ಮಾಡಿಕೊಂಡ್ರೆ, ಈ ಒಂದು ಜೀವ ಇದ್ದಾನೆ, ಅದೇನು ಕರ್ಮ ಫಲವನ್ನ ಅನುಭವಿಸತಕ್ಕಂತಹ ಭೋಕ್ತೃ ಅವನು ಅವನು ಇದ್ದಾನೆ. ಕರ್ಮ ಫಲವನ್ನು ಅನುಭವಿಸಿದ್ದಾಯಿತು. ಅನುಭವಿಸಿದ್ದಾದ ಮೇಲೆ ಏನಾಯ್ತು, ಅವನಿಗೆ ಇನ್ನು ಬೇರೆ ಕರ್ಮಗಳನ್ನೆಲ್ಲ ಅನುಭವಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ಜಾಗ ಇಲ್ಲ, ಅದಕ್ಕೆ ಬೇರೆ ಜಾಗ. ಒಂದು ಒಬ್ಬನಿಗೆ ಬೇಕಾದಷ್ಟು ಕೆಲಸ ಇರುತ್ತೆ ಒಂದು ದಿನದಲ್ಲಿ. ಏನೋ ಒಂದು ಆಫೀಸಿನ ಕೆಲಸ ಇರುತ್ತೆ. ಆವಾಗ ಏನ್ ಮಾಡ್ತಾನೆ, ಒಂದು 10 ಗಂಟೆಯಿಂದ 5 ಗಂಟೆವರೆಗೂ ಎಲ್ಲಿರ್ತಾನೆ, ಬೇರೆ ಜಾಗದಲ್ಲಿರ್ತಾನೆ. ಹೋಗ್ತಾನೆ ಅಲ್ಲಿ ಆ ಕೆಲಸ, ಆ ಅವಧಿ, ಕಾಲ, ದೇಶ ಎರಡು ಮುಗಿದ ಮೇಲೆ ಅಲ್ಲಿಂದ ಏನ್ ಮಾಡ್ತಾನೆ, ಅಲ್ಲಿಂದ ವಾಪಸ್ ಬರ್ತಾನೆ, ಇನ್ನೊಂದು ಕಡೆ ಬರ್ತಾನೆ, ಇಲ್ಲಿ ಇನ್ನೊಂದು ಕೆಲಸ, ಇನ್ನೊಂದು ಕರ್ಮಫಲ ಇದೆ. ಹಾಗೆ ಇಲ್ಲೂ ಕೂಡ ಇಲ್ಲಿರ್ತಾನಲ್ಲ, ಆಯ್ತು. ಈ ಹೋಗ್ತಾನಲ್ಲ ಇಲ್ಲಿಂದ ಕರ್ಮಫಲ ಅನುಭವಿಸಿ ಇನ್ನೊಂದು ಕಡೆ ಕರ್ಮಫಲವನ್ನು ಅನುಭವಿಸೋದಕ್ಕೆ ಹೋಗ್ತಾನಲ್ಲ, ಅನುಭವಿಸುವುದಕ್ಕೆ ಹೋಗುವಾಗ ಅವನು ಹೇಗೆ ಹೋಗ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ. ಹೇಗೆ ಹೋಗ್ತಾನೆ ಅಂದ್ರೇನ್ರಿ? ಹೇಗೆ ಹೋಗ್ತಾನೆ ಅಂದರೆ ಹೋಗ್ತಾನೆ, ಅಲ್ಲಲ್ಲಪ್ಪ. ನೋಡಿ, ಶರೀರ ಇರುತ್ತಾ? ಇರಲ್ಲ. ಶರೀರನ ಸುಟ್ಟಾಕ್ಬಿಡ್ತಾರ, ಹೂತಾಕ್ಬಿಡ್ತಾರ, ಏನೋ ಮಾಡ್ತಾರೆ. ಇನ್ನು ಶರೀರವನ್ನು ಆಶ್ರಯಿಸಿ ಯಾವುದಿರುತ್ತೆ? ಇಂದ್ರಿಯಗಳಿರುತ್ತೆ. ಇಂದ್ರಿಯಗಳು ವ್ಯಾಪಾರ ಮಾಡಬೇಕಾದರೆ ಶರೀರ ಬಹಳ ಮುಖ್ಯ. ಶರೀರ ಆಶ್ರಯ, ಇಂದ್ರಿಯ ಆಶ್ರಿತ. ಮತ್ತೆ ಇದು ಈ ಶರೀರ ಇಂದ್ರಿಯ, ಶರೀರ ಹೋಯ್ತು, ಇಂದ್ರಿಯರು ಹೋಯ್ತು, ಇನ್ನೇನಿರುತ್ತೆ? ಇನ್ನು ಹೇಗೆ ಹೋಗ್ತಾನ ಅವನು? ಹೋಗೋರು ಯಾರು? ಈ ಪ್ರಶ್ನೆ ಬಂದಾಗ ಇಲ್ಲ, ನಾವು ತಿಳ್ಕೊಂಡ ಹಾಗೆ ಇಲ್ಲಿ ಶರೀರ ಸುಟ್ಟು ಹಾಕ್ಬಿಡ್ತಾರೆ, ಅದೇ ಇಂದ್ರಿಯ ಅಂತ ಬೇಡ. ಆದರೆ ಅವನು ಇಲ್ಲಿಂದ ಹೋಗುವಾಗ ಏನಿರುತ್ತೆ ಅವನಿಗೆ? ಪುರ್ಯಷ್ಟಕ ಅಂತ ಹೇಳಿದ್ರಲ್ಲಿ. ಏನದು ನೋಡಿ, ಇಲ್ಲಿ ಹೇಳಿದ್ದಾರೆ, ಪುರ್ಯಷ್ಟಕೇನ ಲಿಂಗೇನ ಪ್ರಾಣಾದ್ಯೇನ ಸಯುಜ್ಯತೆ ತೇನ ಬದ್ಧಸ್ಯ ವೈಬಂಧೋ ಮೋಕ್ಷೋ ಮುಕ್ತಸ್ಯ ತೇನ ಚ. ಈ ಪುರ್ಯಷ್ಟಕ ಅಂತಕ್ಕಂಥದ್ದು ಇದೆ. ಏನು ಪುರ್ಯಷ್ಟಕ ಅಂತಂದ್ರೆ, ಪುರ್ಯಷ್ಟಕ ಏನಿಲ್ಲ, ಇವನನ್ನ ಆಶ್ರಯಿಸಿಕೊಂಡು ಇವೆಲ್ಲ ಇದ್ದೇ ಇದೆ. ಇದಿದ್ದರೆ ಇವನು ಪುರುಷ ಅಂತ ಆತಾನೆ. ಪುರಿ ಶೇತೆ ಪುರುಷ. ಪುರಿ ಅಂದ್ರೆ ಏನು? ಪುರಿ ಅಂದ್ರೆ ಇದು, ಈ ಅಷ್ಟಕದಿಂದ ಕೂಡಿರ್ತಕ್ಕಂಥ 8 ಅಂಶಗಳಿಂದ ಕೂಡಿರ್ತಕ್ಕಂಥ ಪಟ್ಟಣ ಇದು. ಯಾವುದದು ಅಂತ ಹೇಳಿದ್ರೆ ಅದನ್ನ ಹೇಳಿದ್ರು ಹಿಂದೆ, ಅದನ್ನ ಹೇಳಿದ್ದಿಲ್ಲ. ಒಂದು ಪ್ರಾಣಾದಿ ಪಂಚಕ, ಪ್ರಾಣೋಪಾನ ವ್ಯಾನೋದಾನ ಸಮಾನೋದಾನ. ಮತ್ತೆ ಇನ್ನೊಂದು ಭೂತ ಸೂಕ್ಷ್ಮ ಪಂಚಕ, ಪೃಥಿವ್ಯಾಪಸ್ತೇಜೋ ವಾಯುರಾಕಾಶ. ಮತ್ತೆ ಇನ್ನೊಂದು ಬುದ್ಧೀಂದ್ರಿಯ ಪಂಚಕ. ಅಂದ್ರೇನು? ಇವನ್ನೇ ನಾವು ಜ್ಞಾನೇಂದ್ರಿಯ ಅಂತಂತೂ ಹೇಳ್ತೇವೆ. ಇಂದ್ರಿಯಗಳು ಜ್ಞಾನೇಂದ್ರಿಯ, ಕಣ್ಣು, ಕಿವಿ, ಮೂಗಂತ. ಕರ್ಮೇಂದ್ರಿಯ ಪಂಚಕ, ಕೈ, ಕಾಲು, ಮತ್ತೆ ಪಾಯು, ಉಪಸ್ಥ, ಇದೆಲ್ಲ ಕರ್ಮೇಂದ್ರಿಯ ಪಂಚಕ. ಎಷ್ಟಾಯ್ತು? 4 ಆಯ್ತು. ಮತ್ತೆ ಅಂತಃಕರಣ ಚತುಷ್ಟಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮತ್ತೆ ಈ ಒಂದು ಅವಿದ್ಯಾ, ಕಾಮ, ಕರ್ಮ, 5 3 8. ಇದಕ್ಕೆ ಪುರಿಯಷ್ಟಕ ಅಂತ ಹೆಸರು. ಇದು ಈ ಒಂದು ಪುರಿಯಷ್ಟಕದಿಂದ ಕೂಡಿದವನು ಅವನಿಗೆ ಬದ್ಧ ಅಂತ ಹೆಸರು. ಅದರಿಂದ ಬದ್ಧನಾದವನಿಗೆ ಏನಾಗುತ್ತೆ? ಬದ್ಧ ಅಂತಕ್ಕಂಥದ್ದು, ಯಾರು ಇದರಿಂದ ಬಿಡುಗಡೆಯನ್ನು ಹೊಂದುತ್ತಾರೋ ಅವನಿಗೆ ಮುಕ್ತ ಅಂತ ಹೆಸರು ಅಂತ ಹೇಳ್ತಾರೆ. ಏನಿದ್ರೆ ಬಿಡುಗಡೆಯಾಗುವುದು ಅಂತಂದ್ರೆ ಏನರ್ಥ? ಇವೆಲ್ಲ ಹೇಗೆ ಬಿಡುಗಡೆ ಆಗತಕ್ಕಂಥದ್ದು? ನಾನು ಈಗ ಅಂತಃಕರಣ ಅಂತ ಇದೆ, ಅಂತಃಕರಣವನ್ನ ಬಿಟ್ಟು ಬೇರೆಯಾಗಿ
ನಾನು ಇರುವುದಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ಅಂತಃಕರಣವನ್ನು ಬಿಟ್ಟು ಬೇರೆಯಾಗಿ ನಾನು ಇರೋದಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡಿ. ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತು ಮಾಂಡೂಕ್ಯದಲ್ಲಿ, ಇಲ್ಲಪ್ಪ ಸಾಧ್ಯವಿಲ್ಲ ಸರಿ, ಆದರೆ ಅದು ಸಾಧ್ಯ ಎಂಬುದಾಗಿ ತೋರಿಸುವುದಕ್ಕೆ ನಮಗೆ ಒಂದು ಲಿಂಗ ಗುರುತು ಅಂತಕ್ಕಂಥದ್ದು ಇದೆ. ಅದೇನದು? ಅದು ಸುಷುಪ್ತಿ ಸ್ಥಾನ ಅಂತ ಹೇಳಿದ್ರು. ಓಹೋ, ಹಾಗಾದ್ರೆ ಬಂದು ಇದೆ, ಅದು ಅದಿಲ್ಲದೆ ಇದ್ದಿದ್ದು ಇದೆ ಅಂತ ಆದಮೇಲೆ ಏನಾಗಿದೆ? ಇದೆ ಅಂತ ಆದ್ಮೇಲೆ ಇದರಿಂದ ಬಿಡುಗಡೆ ಸಾಧ್ಯ ಅಂತ ಆಯ್ತು. ಹೀಗೆ ಬಿಡುಗಡೆಯನ್ನು ಹೊಂದಿದವನು ಮೋಕ್ಷ, ಇಲ್ಲವಾದವನಿಗೆ ಈ ಬಂಧ ಅಂತಕ್ಕಂಥದ್ದನ್ನು ಹೇಳಿ ಏನ್ ಹೇಳ್ತಾರೆ ಇದಕ್ಕೆ? ಈ ಎಲ್ಲವೂ ಕೂಡ ಯಾವುದಕ್ಕೆ? ವಿದ್ಯಾ, ಕರ್ಮ ಮತ್ತೆ ಈ ಪೂರ್ವ ಪ್ರಜ್ಞಾ, ಇವೆಲ್ಲ ಕೂಡಿಕೊಂಡು ಇವನು ಅನುಭವಿಸ್ತಾನೆ, ಹೋಗ್ತಾನೆ, ಬರ್ತಾನೆ, ಹೋಗ್ತಾನೆ, ಬರ್ತಾನೆ. ಇವೆಲ್ಲವನ್ನೂ ಕೂಡ ಈ ಒಂದು ಇದರಲ್ಲಿ ಯಾವಲ್ಲಿ 3ನೇ ಅಧ್ಯಾಯ 3ನೇ ಪಾದ 1ನೇ ಪಾದ 3ನೇ ಅಧ್ಯಾಯ 1ನೇ ಪಾದ. ತದಂತರ ಪ್ರತಿಪತ್ತೌ ರಂಹತಿ ಸಂಪರಿಷ್ವಕ್ತ ಪ್ರಶ್ನ ನಿರೂಪಣಾಭ್ಯಾಂ. ತದಂತರ ಪ್ರತಿಪತ್ತೌ, ತದಂತರ ಅಂದ್ರೆ ಬೇರೆ ಲೋಕಾಂತರಕ್ಕೆಲ್ಲ ಹೋಗ್ತಾನೆ. ರಂಹತಿ ಅಂದ್ರೆ ಗಚ್ಚತಿ ಅಂತ ಅರ್ಥ. ಏನನ್ನ ಹೇಗೆ ಹೋಗ್ತಾನೆ ಅಂತಂದ್ರೆ, ಅವನು ಅಲ್ಲಿ ಈ ಪಂಚ ಭೂತಗಳು ಅಂತ ಏನಿದೆ, ಭೂತ ಸೂಕ್ಷ್ಮಗಳು, ಅವುಗಳಿಂದ ಕೂಡಿ ಹೋಗ್ತಾನೆ ಅಂತ ಹೇಳಿ ಅಲ್ಲಿ ಅದನ್ನು ಪೂರ್ವಪಕ್ಷ ಮಾಡಿದ್ದಾರೆ. ಇಲ್ಲ ನೋಡ್ರಿ, ಇಲ್ಲಿ ಕೇವಲ ಇಲ್ಲೂ ಇದನ್ನು ವಿಚಾರ ಮಾಡಿದ್ದಾರೆ. ಏನು? ಈ ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ ಅಂತ ಹೇಳಿ 5ನೆಯ ಒಂದು ಆಹುತಿ ಅಂತ ಏನಿದೆ ಈ ಪಂಚಾಗ್ನಿ ವಿದ್ಯೆಯಲ್ಲಿ, ಆ ಸ್ತ್ರೀ ಅಂತಕ್ಕಂತಹದ್ದು, ಅದರಲ್ಲಿ ಆಪ ಅಂತಕ್ಕಂಥ ಉಪ್ಪು ಅಂತಕ್ಕಂತಹದ್ದು ಪಂಚಮ್ಯ ಆಹುತಿ. ಅದರಲ್ಲಿ ಅದನ್ನು ಪುರುಷವಚಸೋ ಭವಂತಿ, ಪುರುಷವಾಚ್ಯವಾಗುತ್ತೆ ಅಂತ ಹೇಳ್ತಾರೆ. ಈಗ ಅಪ್ಪು ಅಂತ ಹೇಳಿದ್ರೆ ಬರೀ ಅಪ್ಪು ಮಾತ್ರವ ಅಥವಾ ಪಂಚಭೂತಗಳ ಅಂತ ಹೇಳಿ, ಪಂಚಭೂತಗಳು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇರಲಿ, ಇಲ್ಲೂ ಕೂಡ ಸ್ವಾಮಿಪಾದರು ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಇವತ್ತಿನ ಭಾಗ ಅದು ಇಲ್ಲೇ ಇದು ಹೇಳಿಬಿಟ್ಟಿದ್ದಾರೆ. ಇತಿತು ಪಂಚಮ್ಯಂ ಆಹುತೌ ಆಪಃ ಪುರುಷವಚಸೋ ಭವಂತಿ ಇತಿ ಚ ಅಪ್ರಧಾನಾನಾಂ ಅಶೇಷಾಣಾಂ ಭೂತಾನಾಂ ಗ್ರಹಣಮಿತಿ ಮನಶ್ಚಕಾರಣ ನಿರ್ಣೀತತ್ವಾಚ. ಇಲ್ಲಿ ಅಪ್ರಧಾನ, ಅಪ್ಪು ಅಂತ ಹೇಳಿದ್ದು ಯಾತಕ್ಕೆ? ಕೇವಲ ಆಪಃ ಪುರುಷವಚಸೋ ಭವಂತಿ, ಪೂರ್ತಿ ಪಂಚಮಹಾಭೂತಗಳು ಹೇಳಿಲ್ವಲ್ಲ ಅಂತಂದ್ರೆ, ಇಲ್ಲ, ಅಪ್ರಧಾನವಾಗಿ ಹೇಳಿರುವುದರಿಂದ. ಯಾಕೆ ಅಂತಂದ್ರೆ, ಇಲ್ಲಿ ಕೊನೆಯಲ್ಲಿ 5 ಈ ಆಹುತಿಗಳನ್ನು ಹೇಳಿದ್ದಾರಲ್ಲ, 5 ಆಹುತಿಗಳು ಮತ್ತೆ ಈ 5 ಅಗ್ನಿಗಳು, 5 ಅಗ್ನಿಗಳಲ್ಲಿ 5 ಆಹುತಿಗಳನ್ನು ಹೇಳಿದ್ದಾರೆ. 5 ಅಗ್ನಿಗಳು ಯಾವುದು? ದ್ಯುಲೋಕ, ಪರ್ಜನ್ಯ, ಪೃಥ್ವಿ, ಪುರುಷ, ಸ್ತ್ರೀ. ಅದರಲ್ಲಿ ಈ ಅಗ್ನಿ, ಇವೆಲ್ಲ ಅಗ್ನಿರೂಪ ಅಂತ ಹೇಳಿ ಈ ಅಗ್ನಿಯಲ್ಲಿ ಅಂದ್ರೇನು? ಅದರಲ್ಲಿ 5ನೇ ಅಗ್ನಿಯಲ್ಲಿ 1ನೇ ಅಧ್ಯಾಯ ದ್ಯುಲೋಕ, ಅಲ್ಲಿಂದ ಕ್ರಮವಾಗಿ ಆಹುತಿಯನ್ನು ಕೊಡ್ತಾನೆ. ಶ್ರದ್ಧೆ, ಸೋಮ, ವೃಷ್ಟಿ, ಅನ್ನ, ಮತ್ತೆ ಕೊನೆಯದು ರೇತಸ್ಸು, ಸ್ತ್ರೀಯಲ್ಲಿ ರೇತಸ್ಸು. ದ್ಯುಲೋಕದಲ್ಲಿ ಶ್ರದ್ಧೆ, ಪರ್ಜನ್ಯದಲ್ಲಿ ಸೋಮ, ಪೃಥ್ವಿಯಲ್ಲಿ ವೃಷ್ಟಿ, ಪುರುಷನಲ್ಲಿ ಅನ್ನ, ಸ್ತ್ರೀಯಲ್ಲಿ ರೇತಸ್ಸು ಆಹುತಿಯನ್ನು ಕೊಡ್ತಾರೆ. ಇಲ್ಲಿ ಈ ರೇತಸ್ಸು ಅಂತಕ್ಕಂಥದ್ದು ಏನು ಅಂತಂದ್ರೆ ಅಪ್ರಧಾನವಾಗಿ ಇರತಕ್ಕಂಥದ್ದು, ಹೌದ್ ತಾನೆ? ಆದ್ದರಿಂದ ಅಪ್ಪು ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಇಲ್ಲ, ಎಲ್ಲ ಭೂತಗಳಿಂದ ಒಡಗೂಡಿ ಹೋಗ್ತಾನೆ ಅಂತ ಹೇಳಿ ಅಲ್ಲಿ ತೀರ್ಮಾನ ಮಾಡಿದ್ದಾರಲ್ಲ, ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಬಾಹುಲ್ಯಾಚ ಅಪ್ಶಬ್ದೇನ ಸರ್ವೇಷಾಮೇವ ದೇಹ ಬೀಜಾನಾಂ ಭೂತ ಸೂಕ್ಷ್ಮಾಣಾಂ ಉಪಾದಾನಂ ಇತಿ ನಿರವಧ್ಯಾಂ.
ಬಾಹುಲ್ಯಾಚ ಅಪ್ಶಬ್ದೇನ, ಈ ಅಪ್ಶಬ್ದೇನ ನೀರು ಅಪ್ಪು ಅಂತಕ್ಕಂಥದ್ದು ಬಾಹುಲ್ಯಾತ್ ಬಹಳವಾಗಿ ಇರುವುದರಿಂದ ಬಂದಿರುವುದರಿಂದ ಸರ್ವೇಷಾಮೇವ ದೇಹ ಬೀಜಾನಾಂ ಭೂತ ಸೂಕ್ಷ್ಮ, ದೇಹಕ್ಕೆ ಕಾರಣವಾಗಿರುವ ಶರೀರೋತ್ಪತ್ತಿಯ ಕಾರಣವಾಗಿರುವ ಭೂತ ಸೂಕ್ಷ್ಮಗಳಿದೆಯಲ್ಲ ಅದರಲ್ಲಿ ಈ ಅಪ್ಪನ್ನ ಪ್ರಧಾನವಾಗಿ ಹೇಳಿರುವುದರಿಂದ ಆಪಹ ಪುರುಷವಚಸೋ ಭವಂತಿ ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ವಸ್ತುತಃ ಏನಾಗಿದೆ ಇಲ್ಲಿ ಭೂತ ಸೂಕ್ಷ್ಮ ಎಲ್ಲ ದೇಹ ಬೀಜ ಭೂತ ಸೂಕ್ಷ್ಮಾಣಾಂ ಉಪಾದಾನ, ಎಲ್ಲ ಭೂತ ಸೂಕ್ಷ್ಮಗಳನ್ನೂ ಕೂಡ ನಾವು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮುಂದೆ ಹೇಳ್ತಾರೆ. ಇದು ಅಲ್ಲ ಆಯ್ತದು. ಮುಂದೆ ಪ್ರಾಣಗತಿ ಪ್ರಯುಕ್ತ ತದಾಶ್ರಯ ಭೂತಾನಾಂ ಅಪಾಮಪಿ ಭೂತಾಂತರೋಪಸೃಷ್ಟಾನಾಂ ಗತಿ ಅವಗಮ್ಯತೆ. ಹೀಗೆ ಪ್ರಾಣಗತಿ ಪ್ರಯುಕ್ತ ತದಾಶ್ರಯ ಭೂತಾನಾಂ ಅಪಾಮ, ಪ್ರಾಣಗತಿ ಪ್ರಾಣೋಪಾನ ಪಂಚಭೂತಗಳಿದೆ, ಎಲ್ಲ ಇದರಿಂದ ಪ್ರಯುಕ್ತ ಅಂದರೆ ಇದರಿಂದ ಯುಕ್ತನಾಗಿರುವ, ಇದರಿಂದ ಒಡಗೂಡಿರುವ ಏನಾಗಿದೆ ತದಾಶ್ರಯಭೂತಾನಾಂ ಅಪಾಮಪಿ, ಇದರಲ್ಲಿ ಆಶ್ರಿತವಾಗಿರತಕ್ಕಂತಹ ಅಪ್ಪು ಅಂದರೆ ಅಪ್ಪು ಅಂದರೆ ನೀರು ಅಂತ ಪೂರ್ತಿ ನೀರು ಅಂತ ಬೇಡ, ಅಪ್ ತತ್ವ ಇದೆಯಲ್ಲ ಅದು ಕೂಡ ಏನಾಗಿದೆ ಭೂತಾಂತರೋಪಸೃಷ್ಟಾನಾಂ. ಭೂತಾಂತರೋಪಸೃಷ್ಟಾನಾಂ ಅಂದರೆ ಇದೊಂದು ಭೂತ ಈಗ ಇರತಕ್ಕಂಥದ್ದು, ಭೂತ ಅಂದರೆ ಬೇರೆದು, ಬೇರೆಯ ಜನ್ಮ, ಬೇರೆಯದು. ಅದನ್ನು ಪಡೆಯುವುದಕ್ಕೋಸ್ಕರ ಈ ಗತಿ ಹೋಗ್ಬೇಕಲ್ಲ, ಇವ ಇತ್ತು ಈ ದೇಹ ಇತ್ತು ಬಿಟ್ಟ ಇದೊಂದೇ ಹೋಗ್ಬೇಕಲ್ಲ, ಅದಕ್ಕೆ ಗತಿ ಅವಗಮ್ಯತೆ, ಅದನ್ನು ಗತಿ ಅಂತ ಹೇಳಿದ್ರು. ಅದನ್ನ ಅಪ್ಪು ಪ್ರಧಾನವಾಗಿ ಹೇಳಿರೋದ್ರಿಂದ ಅದನ್ನ ಇಲ್ಲಿ ಹೇಳಿದ್ದರೂ ಕೂಡ ಭೂತ ಸೂಕ್ಷ್ಮ ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾನೆ. ಯಾಕೆ ಹೇಳಿದ್ರಿ ಇದನ್ನ ಅಂತಂದ್ರೆ ನೋಡಿ, ಹೋಗ್ತಾನೆ ಅಂದ್ರೆ ಹೋದ್ಮೇಲೆ ಏನ್ ಮಾಡ್ತಾನೆ, ಹೋದ್ಮೇಲೆ ಏನ್ ಮಾಡ್ತಾನೆ, ಅಲ್ಲಿಗೆ ಅನುಗುಣವಾದ ಕರ್ಮಫಲವನ್ನು ಅನುಭವಿಸ್ತಾನೆ. ಕರ್ಮಫಲವನ್ನು ಅನುಭವಿಸೋದಕ್ಕೆ ಇವೆಲ್ಲವೂ ಬೇಕು. ಯಾವುದು ಈ ಪುರಿ ಅಷ್ಟಕ ಅಂತ ಏನು ಹೇಳಿದ್ರು ನೋಡಿ, ಅದು ಎಲ್ಲವೂ ಇದ್ರೆ ಅನುಭವಿಸ್ತಕ್ಕಂಥದ್ದು. ಅಲ್ಲಿಗೇನಾಯ್ತು, ಈ ಪುರಿ ಅಷ್ಟಕ ಇದ್ರೆ ಅನುಭವಿಸ್ತಕ್ಕಂಥದ್ದವನು ಈ ಪುರಿ ಅಷ್ಟಕ ಅಂತಕ್ಕಂಥದ್ದೇನು, ಇದು ಬಂಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತೆ ಅದಕ್ಕಿಂತ ಮುಖ್ಯವಾಗೇನು ಪರಮಾರ್ಥ ತತ್ವವನ್ನ ಸರಿಯಾಗಿ ತಿಳಿಯದಿರುವುದು, ಅಂದ್ರೆ ಅನ್ಯಥಾ ಜ್ಞಾನ. ಯಾವಾಗ ಅನ್ಯಥಾ ಜ್ಞಾನವಾಗುತ್ತೋ ಅವಾಗ ಇವೆಲ್ಲ ಬರ್ತದೆ, ದ್ವೈತ ಜ್ಞಾನ ಎಲ್ಲ ಬರುತ್ತೆ. ಆಗ್ತದೆ. ಹಾಗಾಗಿ ಇದನ್ನು ಹೇಳ್ತಾ ಇದ್ದಾರೆ. ಮತ್ತೇನು ತತ್ರ ಕರ್ಮಿಣ, ಇದು ಅದ್ರಲ್ಲಿ ಬಂದಿರತಕ್ಕಂಥದ್ದು ಉಪನಿಷತ್ತರು ಬಂದಿದೆ. ತತ್ರ ಕರ್ಮಿಣ ಇಷ್ಟಾಪೂರ್ತ ದತ್ತಕಾರಿಣ ಧೂಮಾದಿ ಮಾರ್ಗೇಣ ಪಿತೃಯಾಣ ಅಪರಾಭಿಖ್ಯೇನ ಗತಾನಾಂ ಚಾಂದ್ರಮಸಂ ಪ್ರಾಪ್ಯ ಫಲಭೋಗಾಂತೆ ಪುನರಾವೃತ್ತಿ. ಇಲ್ಲಿ ಎರಡು ಮಾರ್ಗಗಳನ್ನು ಹೇಳಿದ್ರು. ಒಂದು ಕೇವಲ ಕರ್ಮಿಗಳು. ಕೇವಲ ಕರ್ಮಿಗಳು ಅಂತಂದ್ರೆ ಏನು, ಅವರು ಇಷ್ಟಾಪೂರ್ತ ದತ್ತ ಎಂಬತಕ್ಕಂಥ ಕರ್ಮಗಳನ್ನು ಮಾಡಿದವರು. ಅಗ್ನಿಹೋತ್ರವೇ ಮುಂತಾದದ್ದು ಇಷ್ಟಕರ್ಮ. ಮತ್ತೆ ಈ ಲೋಕ ಸಂಗ್ರಹ ಅಥವಾ ಇದು ಕೆರೆ ಕಟ್ಟಿಸೋದು, ಆರಾಮ ತೋಟ ಅದು ಇದೆಲ್ಲ ಮಾಡೋದು ಅದು ಪೂರ್ತ. ಮತ್ತೆ ವೇದಿಯ ಈ ಯಾವುದು ವೇದಿ ಅಂತಂದ್ರೆ ಯಜ್ಞವೇದಿ, ಯಜ್ಞವೇದಿಯಿಂದ ಹೊರಗೆ ಕೊಡತಕ್ಕಂಥ ದಾನ ಧರ್ಮ ಅದು ಇದು ಪ್ರತಿಯೊಂದು ಅವೆಲ್ಲ ದತ್ತ ಕರ್ಮಗಳು. ಹೀಗೆ ಇಷ್ಟ ಪೂರ್ತ ದತ್ತ, ಅಗ್ನಿಹೋತ್ರಂ ತಪಸ್ಸೆ ವೇದಾನಾಂ ಪರಿಪಾದನಂ ಅಂತ ಇದೆಯಲ್ಲ ಅದು ಇಷ್ಟ ಕರ್ಮ. ಪೂರ್ತ ಈ ಕರ್ಮಗಳನ್ನು ಮಾಡಿದವನು ಇಷ್ಟೇ ಇದು ಮಾಡಿದವನು ಧೂಮಾದಿ ಕ್ರಮೇಣ, ಅಂದ್ರೆ ಧೂಮವೇ ಮುಂತಾದ ಮಾರ್ಗ, ಅದಕ್ಕೆ ಧೂಮ ಮಾರ್ಗ ಅಂತ ಹೆಸರು. ಅದರಲ್ಲಿ ಮಾರ್ಗೇಣ ಪಿತೃಯಾಣ, ಅದಕ್ಕೆ ಇನ್ನೊಂದು ಹೆಸರು ಪಿತೃಯಾಣ ಅಪರಾಭಿಖ್ಯೇನ. ಪಿತೃಯಾಣ ಎಂಬ ಮತ್ತೊಂದು ಹೆಸರನ್ನುಳ್ಳ ಧೂಮಾದಿ ಮಾರ್ಗದಿಂದ ಹೋಗ್ತಾನೆ. ಅವನು ಎಲ್ಲಿ ಹೋಗ್ತಾನೆ, ಚಂದ್ರಮಸಂ ಪ್ರಾಪ್ಯ.
ಅಂದ್ರೆ ಚಂದ್ರಲೋಕ ಚಂದ್ರಲೋಕಂ ಅಂತ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾನೆ, ಈ ಮಾಡಿದ್ನಲ್ಲ ಇಷ್ಟಾಪೂರ್ತ ದತ್ತ ಅವುಗಳ ಕರ್ಮ ಫಲಗಳನ್ನು ಅನುಭವಿಸಿ ಪೂರ್ತಿ ಅಲ್ಲ, ಎಷ್ಟು ಬೇಕೋ ಅಲ್ಲಿ ಎಷ್ಟು ಅನುಭವಿಸ್ಬೇಕು ಅಷ್ಟು ಅನುಭವಿಸ್ತಾನೆ. ಅದನ್ನು ವಿಸ್ತಾರವಾಗಿ ಚರ್ಚೆ ಮಾಡಿದಾರಲ್ಲ, ಅದು ನಾವು ನೋಡಿದ್ದೇವಲ್ಲ. ಪೂರ್ತಿ ಅನುಭವಿಸ್ಬಿಡ್ತಾನ, ಇಲ್ಲ ಸ್ವಲ್ಪ ಇಟ್ಕೊಂಡು ಬರ್ತಾನ ಅಂತೆಲ್ಲ ಚರ್ಚೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಈ ಗತ ಚಾಂದ್ರಮ ಫಲಭೋಗ ಅಂತೆ ಪುನರಾವೃತ್ತಿ, ಅಲ್ಲಿ ಅನುಭವಿಸಬೇಕಾಗಿರತಕ್ಕಂಥ ಫಲವನ್ನು ಅನುಭವಿಸಿದ ಮೇಲೆ ಪುನರಾವೃತ್ತಿ ವಾಪಸ್ ಬರ್ತಾರೆ. ಅದನ್ನ ಛಾಂದೋಗ್ಯದಲ್ಲಿ ಹೇಳಿದಾನೆ, ತಸ್ಮಿನ್ ಯಾವತ್ ಸಂಪಾತಮುಷಿತ್ವ ಏಕಮೇವಾಧ್ವಾನಂ ಪುನರ್ನಿವರ್ತಂತೆ. ಅಲ್ಲಿ ಎಲ್ಲಿಯವರೆಗೆ ಅವನಿಗೆ ಆ ಫಲೋಪಭೋಗ ಅಂತಕ್ಕಂಥದ್ದು ಇದೆಯಾ ಅಲ್ಲಿಯವರೆಗೆ ಉಷಿತ್ವ, ಅಲ್ಲಿಯವರೆಗೆ ಇದ್ದು ಮತ್ತೆ ಅದೇ ಮಾರ್ಗದಲ್ಲಿ ವಾಪಸ್ ಬರ್ತಾನೆ. ಇವೆಲ್ಲ ಚರ್ಚೆ ಮಾಡಿದ್ದಲ್ಲ, ಅದೇ ಮಾರ್ಗದಲ್ಲಿ ಬರ್ತಾನೋ ಇಲ್ಲ ಬೇರೆ ಮಾರ್ಗದಲ್ಲಿ ಬರ್ತಾನೋ, ಇವೆಲ್ಲ ಚರ್ಚೆ ಮಾಡಿದ್ದಾರೆ ಅಲ್ಲ. ಅದೆಲ್ಲ ಇಲ್ಲಿ ಬೇಡ, ಬರೀ ಗತ್ಯಾಗತಿ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಛಾಂದೋಗ್ಯದಲ್ಲಿ ಬಂದಿರತಕ್ಕಂಥ ವಿಚಾರ. ಇತಿ ಶ್ರುತೆ ಹೇ, ಯಾವಾಗ ಆಮುಷ್ಮಿಕ ಫಲೆ ಕರ್ಮಜಾತೆ ಉಪಭುಕ್ತೆ. ಆಮುಷ್ಮಿಕ ಫಲೆ, ಆಮುಷ್ಮಿಕ ಫಲೆ ಅಂತಂದ್ರೆ ಏನು? ಐಹಿಕ ಫಲ ಅಂತಂದ್ರೆ ಇಲ್ಲಿ ಅನುಭವಿಸ್ತಕ್ಕಂಥದ್ದು. ಆಮುಷ್ಮಿಕ ಫಲ ಅಂತಂದ್ರೆ ಪರಲೋಕದಲ್ಲಿ ಅನುಭವಿಸ್ತಕ್ಕಂಥದ್ದು. ಅದ್ಯಾವುದು? ಚಂದ್ರಲೋಕ ಇರ್ಬೋದು, ಯಾವುದೋ ಲೋಕ ಇರ್ಬೋದು. ಒಟ್ಟಿನಲ್ಲಿ ಈ ಚಂದ್ರಲೋಕ ಅಂತ ಹೇಳಿದ್ರೆ ಏನು ಗೊತ್ತೇನು? ಈ ಇಷ್ಟಾಪೂರ್ತದತ್ತ ಕರ್ಮಗಳಿಗೆ ಆಗತಕ್ಕಂತಹ ಫಲ, ಅದನ್ನ ಅನುಭವಿಸುವುದಕ್ಕೆ ಬೇಕಾಗಿರತಕ್ಕಂಥ ಜಾಗ ಅಷ್ಟೆ. ಅದಕ್ಕೆ ಚಂದ್ರಲೋಕ ಅಂತ ಹೆಸರು. ಅದಕ್ಕೆ ಧೂಮಲೋಕ, ಧೂಮ ಮಾರ್ಗ. ಮತ್ತೆ ಅದಕ್ಕೆ ಅದು ಒಂದು ಕತ್ತಲೆಯ ಮಾರ್ಗ ಅಂತಾರೆ, ಅಜ್ಞಾನ ಮಾರ್ಗ ಅಂತ ಅದಿರಲಿ ಬಿಡಿ. ಈ ಭಗವದ್ಗೀತಲು ಕೂಡ ಇದು ಬಂದಿರತಕ್ಕಂಥ ವಿಚಾರ. ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮ ಸಂಪ್ರಾಪ್ಯ. ಆಮೇಲೆ ಏನ್ ಮಾಡ್ತಾನೆ? ನಿವರ್ತತೆ ಯೋಗಿ ಪ್ರಾಪ್ಯ ನಿವರ್ತತೆ ಅಂದ್ಬಿಟ್ಟು ಇನ್ನೊಂದು ಲೋಕ ಇನ್ನೊಂದನ್ನು ಹೇಳ್ತಾರೆ. ಇಲ್ಲೂ ಅದನ್ನ ಹೇಳ್ತಾರೆ ಮುಂದೆ. ಪ್ರವರ್ತಂತೆ ಆಮುಷ್ಮಿಕ ಫಲೆ, ಅಲ್ಲಿ ಅನುಭವಿಸ್ತಕ್ಕಂಥ ಕರ್ಮಜಾತೆ ಜಾತ ಅಂದ್ರೆ ಸಮೂಹ, ಜಾತೆ ಅಂದ್ರೆ ಸಮೂಹದಲ್ಲಿ. ಆ ಕರ್ಮಜಾತೆ ಉಪಭುಕ್ತೆ ಸತಿ ಸಪ್ತಮಿ ಪ್ರಯೋಗ. ಕರ್ಮ ಸಮೂಹವೆಲ್ಲವೂ ಮುಗಿದ ಮೇಲೆ, ಉಪಭುಕ್ತವಾದ ಮೇಲೆ ಅವಶಿಷ್ಟ ಐಹಿಕ ಫಲೇನ ಕರ್ಮಜಾತೇನ. ನೋಡಿ, ಎಲ್ಲ ಮುಗಿದೋಯ್ತು, ಮತ್ತು ಅವಶಿಷ್ಟ ಐಹಿಕ ಫಲೇನ ಕರ್ಮಜಾತ, ಇನ್ನೂ ಬೇಕಾದಷ್ಟು ಉಳ್ಕೊಂಡಿದೆ. ಐಹಿಕ ಫಲೇನ, ಇಲ್ಲಿ ಅನುಭವಿಸಬೇಕಾದಂತಹ ಕರ್ಮಫಲ ಬೇಕಾದಷ್ಟಿದೆ. ಅದನ್ನ ಅದರಿಂದ ಒಡಗೂಡಿ ವಾಪಸ್ ಬರ್ತಾನೆ. ಸಹ ಪ್ರಾಪ್ಯ ಆವರ್ತಂತೆ, ಪುನಃ ಬರ್ತಾನೆ. ಇದಕ್ಕೆ ಹೆಸರು ಇಲ್ಲಿ ಅನುಭವಿಸಬೇಕಾಗಿರತಕ್ಕಂತಹ, ಇಲ್ಲಿ ಅಂದ್ರೆ ಈ ಬರೀ ಭೂಲೋಕ ಒಂದೇ ಅಲ್ಲ, ಆ ಚಂದ್ರಲೋಕ ಬಿಟ್ಟು ಬೇರೆ ಯಾವುದೇ ಆಗಿರಬಹುದು, ಅಲ್ಲಿ ಅನುಭವಿಸಬೇಕಾಗಿರ್ತಕ್ಕಂಥ. ಯಾಕೆ? ಅವನು ಏನು ಕರ್ಮಫಲ ಇದೆಯಲ್ಲ ಅದನ್ನ ಅನುಭವಿಸೋದಕ್ಕೆ ತಕ್ಕಂತೆ. ಬೇರೆ ತುಂಬಾ ಕ್ಷುದ್ರ ಫಲ ಆದ್ರೆ ಯಾವುದೋ ಲೋಕ, ಬೇರೆ ಲೋಕ ಹುಟ್ಟು ಬರ್ತಾರೆ. ಹಾಗೆ ಯಾವ್ದು ಬೇಕಾದ್ರೂ ಆಗ್ಬೇಕು. ಉಪಭುಕ್ತೆ ಅದಕ್ಕೇನು? ಆ ಕರ್ಮಫಲ ಇದೆಯಲ್ಲ, ಅನುಭವಿಸಬೇಕಾದ ಕರ್ಮ, ಅದರಿಂದ ಒಡಗೂಡಿ ಬರ್ತಾನಲ್ಲ, ಆ ಒಡಗೂಡಿ ಬರೋದಕ್ಕೆ ಎಲ್ಲರೂ ಅನುಶಯ ಅಂತ ಹೆಸರು. ಆದರೆ ಅವನು ವಾಪಸ್ ಬರುವಾಗ ಅವನು ಅನುಶಯದಿಂದ ಕೂಡಿಕೊಂಡು ಬರುತ್ತಾನೆ. ಅಂದ್ರೆ ಏನು? ಸಾನುಶಯನಾಗಿ ಬರುತ್ತಾನೆ. ಇದು ಗತಿ ಪ್ಲಸ್ ಆಗತಿ. ಇದಕ್ಕೆ ಸಾನುಶಯನಾಗಿ ಬರ್ತಾನೆ. ಇಲ್ಲಿಂದ ಹೋಗ್ತಾ ಎಲ್ಲ ತಗೊಂಡು ಹೋಗ್ತಾನೆ, ಪುರಿ ಅಷ್ಟಕ್ಕ ಅದು ಇದು ಎಲ್ಲ ಇದ್ದೇ ಇರಬೇಕು, ಅಲ್ಲಿ ಅನುಭವಿಸ್ತಾನೆ. ಅದರಿಂದ ಬರುವಾಗ ಏನು, ಅದರ ಜೊತೆಯಲ್ಲಿ ಇನ್ನೇನು ಫಲ ಅನುಭವಿಸಬೇಕಾಗಿರ್ತಕ್ಕಂಥ ಫಲ ಇದೆಯಲ್ಲ, ಕರ್ಮಫಲ, ಅದರ ಜೊತೆಗೂಡಿ ಅದಕ್ಕೆ ಅನುಶಯ ಅಂತ ಹೆಸರು, ಅದರ ಒಡಗೂಡಿ ಬರ್ತಾನೆ. ಅಂದ್ರೇನು? ಸಾನುಶಯನಾಗಿ ಬರ್ತಾನೆ, ನಿರನುಶಯನಾಗಿ ಅಲ್ಲ. ನಿರನುಶಯನಾಗಿ ಯಾಕಲ್ಲ?
ಎಲ್ಲ ಅನುಭವಿಸ್ಬಿಟ್ಟಿರ್ತಾನಲ್ಲ ಸ್ವಾಮಿಯಲ್ಲಿ. ಅರೆ ಎಲ್ಲ ಅನುಭವಿಸಿಬಿಟ್ಟಿರ್ತಾನೆ ಅಂತಂದ್ರೆ ಸಾಧ್ಯವಿಲ್ಲ. ಅದು ಎಲ್ಲವನ್ನೂ ಕೂಡ ಒಂದೇ ಲೋಕದಲ್ಲಿ ಒಂದೇ ಆ ಕಾಲದಲ್ಲಿ ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಬೇರೆ ಬೇರೆ ಲೋಕ ಬೇಕು ಅನುಭವಿಸೋದಕ್ಕೆ. ಅಷ್ಟು ಕರ್ಮ ಮಾಡಿರ್ತಾನೆ ಅವನು. ಆದ್ದರಿಂದ ಒಂದು. ಇನ್ನೊಂದು, ಯಾವಾಗ ನಿರನುಶಯನಾಗ್ತಾನೋ, ನಿರನುಶಯ ಆದ್ರೇನು, ಇವನು ಯಾವುದೂ ಇಲ್ಲ, ಯಾವ ಕರ್ಮಜಾತಕವೂ ಇಲ್ಲ, ಏನೂ ಇಲ್ಲ, ನಿರನುಶಯ ಅಂತಂದ್ರು ಒಂದೇ, ಮುಕ್ತ ಸ್ಥಿತಿ ಅಂತಂದ್ರು ಒಂದೇ. ಮುಕ್ತನಾಗ್ಬಿಡ್ತಾನ, ಏನು ಇಲ್ವೇ ಇಲ್ಲ, ಮುಕ್ತನಾಗ್ಬಿಡ್ತಾನೆ. ತಾನೊಬ್ಬನೇ ಏಕಮೇವಾದ್ವಿತೀಯ, ಬರೋದೆಲ್ಲಿ ಹೋಗೋದಿಲ್ಲ ಅವಾಗ. ಆದ್ದರಿಂದ ತಾನುಶಯನಾಗಿ ಬರ್ತಾನೆ ಅಂತ ಹೇಳಿ ಅನುಶಯಾಖ್ಯೇನ ಸಹ ಪ್ರತ್ಯಾವರ್ತಂತೆ ಅನುಶಯಾನುಗುಣಂಚ ಜನ್ಮಾಂತರಂ ಲಭಂತೆ. ನೋಡಿ, ಅನುಶಯಾನುಗುಣ, ಅವನೇನು ತರ್ತಾ ಉಬ್ಳಿಕೆ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ಅವನು ಜನ್ಮಾಂತರ, ಬೇರೆ ಜನ್ಮವನ್ನು ಪಡೆಯುತ್ತಾನೆ ಅಂತ ಇದು ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ. ಅದನ್ನೇ ಹೇಳ್ತಾರೆ ಇಲ್ಲಿ. ತದ್ಯ ಇಹ ರಮಣೀಯ ಚರಣ ಅಭ್ಯಾಸೋಹ ಯತ್ತೆ ರಮಣೀಯಾಂ ಯೋನಿಮ ಅಪದ್ಯೇರನ್ ಬ್ರಾಹ್ಮಣ ಯೋನಿಂಬ ಕ್ಷತ್ರಿಯೋನಿಂಬ ವೈಶ್ಯೋನಿಂಬ ಅಥಯ ಇಹ ಕಪೂಯ ಚರಣ ಅಭ್ಯಾಸೋಹ ಯತ್ತೆ ಕಪೂಯಾಂ ಯೋನಿಮ ಅಪದ್ಯೇರಂ ಶ್ವಯೋನಿಂಬ ಸೂಕರ ಯೋನಿಂಬ ಚಂಡಾಲ ಯೋನಿಂಬ ಇತಿ ವಚನ. ಇದು ಛಾಂದೋಗ್ಯದಲ್ಲಿ ಬರ್ತಕ್ಕಂಥ ವಾಕ್ಯ. ಏನು ಈ ರಮಣೀಯ ಚರಣ? ರಮಣೀಯ ಚರಣ ಅಂತಂದ್ರೆ ಏನು? ರಮಣೀಯ ಚರಣ ಅಂದ್ರೆ ಪುಣ್ಯ ಕರ್ಮವನ್ನು ಮಾಡತಕ್ಕಂಥವನು. ಚರಣ ಅಂದ್ರೆ ಪೂಜ್ಯ ಭಾವನೆಯಿಂದ ಹೇಳ್ತಕ್ಕಂಥದ್ದು ಚರಣರು ಅಂತಂತ. ಸ್ವಾಮಿ ಚರಣರು ಅಂತ ಹೇಳ್ತೇವಲ್ವಾ, ಗುರು ಚರಣರು ಅಂತ ಹೇಳ್ತೇವೆ, ಅಂದ್ರೆ ಪೂಜ್ಯರು ಅಂತಂತ. ಯಾರಿವರು? ರಮಣೀಯ ಚರಣ ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಿದವರು. ಅಭ್ಯಾಸ, ಅಭ್ಯಾಸ ಅಂದ್ರೆ ಕ್ಷಿಪ್ರಮೇವ ಅಂತ ಅರ್ಥ. ಅಂದ್ರೆ ಕೂಡಲೇ ಏನ್ ಮಾಡ್ತಾರೆ, ಆ ಒಂದು ರಮಣೀಯವಾದ ಯೋನಿಯನ್ನ ಪಡೀತಾರೆ. ರಮಣೀಯವಾದ ಯೋನಿಂದೇನು? ಉಚ್ಚ ಫಲಗಳು, ಒಂದು ಉತ್ಕೃಷ್ಟವಾದ ಒಂದು ಜನ್ಮವನ್ನ ಅವರು ಪಡೆಯುತ್ತಾರೆ, ಶರೀರವನ್ನು ಪಡೆಯುತ್ತಾರೆ. ಯಾವುದದು ಉತ್ಕೃಷ್ಟವಾದ ಶರೀರ ಅಂದ್ರೆ ಎಲ್ಲ ಇದನ್ನು ಹೇಳಿದ್ದಾರೆ. ಬ್ರಾಹ್ಮಣ ಯೋನಿಂಬ ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ಮೊದಲಾದ ಈ ಯೋನಿ ಪಡೀತಾರೆ. ಮತ್ತೆ ಏ ಕಪೂಯ ಚರಣ, ಏ ಇಹ ಕಪೂಯ ಚರಣ. ಕಪೂಯ ಚರಣ ಅಂದ್ರೇನು? ಕಪೂಯ ಚರಣ ಅಂತಂದ್ರೆ ವೇದಗಳಲ್ಲಿ ವಿಧಾನ ಮಾಡಲ್ಪಡದೇ ಇರತಕ್ಕಂತಹ ಕರ್ಮಗಳನ್ನು ಮಾಡ್ತಕ್ಕಂಥ. ವೇದಗಳಲ್ಲಿ ವಿಧಾನ ಮಾಡಿಲ್ಲ ಅಂತಹ ಕರ್ಮಗಳನ್ನು ಮಾಡ್ತಾರೆ. ವೇದಗಳಲ್ಲಿ ವಿಧಾನ ಮಾಡಿಲ್ಲ ಅಂತಂದ್ರೆ ಏನು ಅಂತಂದ್ರೆ, ವೇದಗಳಲ್ಲಿ ಇಂತಿಂತಹ ವರ್ಗಕ್ಕೆ ಇಂತಿಂತಹ ಕರ್ಮ ಎಂಬುದಾಗಿ ವಿಧಾನ ಮಾಡಿದ್ದಾರೆ. ಅವನಿಗೆ ಮಾತ್ರ ಅದು, ಬೇರೆಯವನಿಗೆ ಅನ್ವಯಿಸೋದಿಲ್ಲ. ಬ್ರಾಹ್ಮಣನಿಗೆ ವಿಧಾನ ಮಾಡಿರತಕ್ಕಂತಹ ಕರ್ಮ ಕ್ಷತ್ರಿಯನಿಗೆ ಅನುಭವಿಸೋದಿಲ್ಲ. ಕ್ಷತ್ರಿಯನಿಗೆ ಮಾಡಿರ್ತಕ್ಕಂತಹ ವಿಧಾನ ಇವನಿಗೆ ಇಲ್ಲಿ ಅದು. ಹಾಗೆ ಏನಾಗಿದೆ, ಆ ವಿಧಾನ ಮಾಡಿಬಿಟ್ಟಿರ್ತಾರಲ್ಲ, ಅದಕ್ಕೆ ವಿರುದ್ಧವಾಗಿ ಯಾರು ನಡೀತಾರೋ ಅವರೆಲ್ಲರೂ ಕೂಡ ಕಪೂಯ ಚರಣರು. ಅವ್ರೇನಾಗ್ತಾರೆ, ಅಭ್ಯಾಸ ಕೂಡಲೇ ಈ ಕಪೂಯ ಯೋನಿ ಮಾಪದ್ಯರನ್ ಅಂದ್ರೆ ಅವರು ಹೀನ ಯೋನಿಗಳಿಗೆ, ಹೀನ ಯೋನಿಗಳಲ್ಲಿ ಅವರು ಜನ್ಮವನ್ನು ಪಡೆಯುತ್ತಾರೆ. ಅಂದ್ರೆ ಹೀನ ಶರೀರವನ್ನು ಪಡೆಯುತ್ತಾರೆ. ಏನು ಹಾಗಂದ್ರೆ ಅಂದ್ರೆ ಒಂದೇನೋ ನಾಯಿ ಜನ್ಮ, ನರಿ ಜನ್ಮ, ಹಂದಿ ಜನ್ಮ, ಚಂಡಾಲ ಜನ್ಮ, ಈ ತರ ಪಡಿತಾ ಇತಿ ವಚನ ಅಂತ ಹೇಳಿ ಮತ್ತೆ ಇಲ್ಲಿ ಹೇಳ್ತಾರೆ. ಮುಂಚೆ ಪಂಚಾಗ್ನಿ ವಿದ್ಯಾಶೀಲಿನಾಂ ಗೃಹಸ್ಥಾನಾಂ ಹಿರಣ್ಯಗರ್ಭೋಪಾಸಕಾನಾಂ ನೈಷ್ಠಿಕ ಬ್ರಹ್ಮಚಾರಿಣಾಂ ತಥಾ ಸಗುಣ ಬ್ರಹ್ಮೋಪಾಸಕಾನಾಂಚ ಅರ್ಚಿರಾದಿ ಮಾರ್ಗೇಣ ದೇವಯಾನ ಅಪರಾಭಿಧೇನ ಬ್ರಹ್ಮಲೋಕಂಗತಾನಾಂ ನ ಪುನರಾಗತಿರಸ್ತಿ ಇತಿ ಶ್ರೂಯತೆ. ಇಷ್ಟು ಏನಾಯ್ತು? ಇದು ಚಂದ್ರ ಮಾರ್ಗದಲ್ಲಿ ಹೋಗತಕ್ಕಂಥವ್ರು, ಧೂಮ ಮಾರ್ಗದಲ್ಲಿ ಹೋಗತಕ್ಕಂಥವ್ರು, ಇಷ್ಟು ಹೇಳ್ತಕ್ಕಂಥವ್ರು. ಅವ್ರು ಏನ್ ಮಾಡ್ತಾರೆ? ಅವರಲ್ಲೂ ಕೂಡ ಪುಣ್ಯ ಮಾಡಿದವ್ರು ಇರ್ತಾರೆ, ಪಾಪ ಮಾಡಿದವ್ರು ಇರ್ತಾರೆ. ಪುಣ್ಯ ಮಾಡಿದವ್ರು ವಾಪಸ್ ಬರ್ತಾರೆ, ಒಳ್ಳೆ ಜನ್ಮ ಪಡಿತಾರೆ. ಪಾಪ ಮಾಡಿದವರು ಹೀನ ಯೋನಿಯನ್ನು ಪಡಿತಾರೆ.
ಇದು ಈ ದಕ್ಷಿಣಾಯನ ಮಾರ್ಗದಲ್ಲಿ ಹೋಗತಕ್ಕಂಥವರ ಗತಿಯನ್ನು ಹೇಳಿದ್ದಾಯ್ತು. ಇನ್ನು ಉತ್ತರ ಮಾರ್ಗದಲ್ಲಿ ಅದ್ಯಾವುದು? ಅದಕ್ಕೆ ಇನ್ನೊಂದು ಹೆಸರು ಅರ್ಚಿರಾದಿ ಮಾರ್ಗ ಅಂತ ಹೆಸರು. ಆ ಒಂದು ಮಾರ್ಗದಲ್ಲಿ ಹೇಳ್ತಕ್ಕ ಅದು ಅಗ್ನಿ ಮಾರ್ಗ ಅಂತ ಹೆಸರು. ಯಾರವರು ಅಂದ್ರೆ ಪಂಚಾಗ್ನಿ ವಿದ್ಯೆಯನ್ನ ಉಪಾಸನೆ ಮಾಡಿರ್ತಕ್ಕಂಥವರು, ಪಂಚಾಗ್ನಿಯನ್ನು ಉಪಾಸನೆ ಮಾಡಿರ್ತಕ್ಕಂಥವರು ಅಂತ ಯಾರವರು? ಗೃಹಸ್ಥರವರು. ಆ ಗೃಹಸ್ಥರು ಮತ್ತೆ ಹಿರಣ್ಯಗರ್ಭೋಪಾಸಕರು, ಮತ್ತೆ ನೈಷ್ಠಿಕ ಬ್ರಹ್ಮಚಾರಿಗಳಾದ ಹಿರಣ್ಯಗರ್ಭೋಪಾಸಕರು, ಮತ್ತೆ ಬರೀ ಹಿರಣ್ಯಗರ್ಭ ಅಂದಲ್ಲ ಸಗುಣ ಬ್ರಹ್ಮೋಪಾಸಕರು. ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ? ಅರ್ಚಿರಾದಿ ಮಾರ್ಗೇಣ, ಅರ್ಚಿ ಇದ್ರೆ ಕಿಡಿ, ಬೆಂಕಿ, ಅಗ್ನಿ ಅಂತ. ಅಗ್ನಿರ್ಜ್ಯೋತಿರ ಶುಕ್ಲ ಷಣ್ಮಾಸ ಉತ್ತರಾಯಣಂ, ಉತ್ತರಾಯಣ ಮಾರ್ಗ ಅಂತ ಹೇಳಿ ಅರ್ಚನಾ ಮಾರ್ಗೇಣ ದೇವಯಾನ ಅಪರಾಭಿಧಾನ. ಇದಕ್ಕೆ ದೇವಯಾನ ಅಂತ ಇನ್ನೊಂದು ಹೆಸರಿದೆ. ಈ ಮಾರ್ಗದಲ್ಲಿ ಹೋಗಿ ಎಲ್ಲಿ ಹೋಗ್ತಾನೆ? ಈ ಉಪಾಸನೆಗಳನ್ನು ಮಾಡಿದ ಪಂಚಾಗ್ನಿ ವಿದ್ಯೆ ಹಿರಣ್ಯಗರ್ಭ ಇವರೆಲ್ಲ ಏನ್ ಮಾಡ್ತಾನೆ? ಬ್ರಹ್ಮಲೋಕಂಗತಾನ, ಸತ್ಯಲೋಕಕ್ಕೆ ಹೋಗ್ತಾರೆ, ಸೂರ್ಯಲೋಕಕ್ಕೆ ಹೋಗ್ತಾರೆ. ಹಿರಣ್ಯಗರ್ಭ ಬ್ರಹ್ಮಲೋಕ ಅಂತ ಹೆಸರು ಅದಕ್ಕೆ. ಅಲ್ಲಿ ಹೋಗಿ ಏನಾಗುತ್ತೆ? ಅವರಿಗೆ ಈ ಚಂದ್ರಲೋಕದಲ್ಲಿ ಇದ್ದವರು ವಾಪಸ್ಸು ಬರುವಂತೆ, ಎಲ್ಲಿಗೆ? ಪುಣ್ಯ ಯೋನಿಗೋ ಪಾಪ ಯೋನಿಗೋ ವಾಪಸ್ಸು ಬರುವಂತೆ. ಇವರು ವಾಪಸ್ಸು ಬರುವುದಿಲ್ಲ. ಬ್ರಹ್ಮಲೋಕಂಗತಾನ ನ ಪುನರಾಗತಿರಸ್ತಿ, ಇವರಿಗೆ ಪುನರಾಗತಿ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ಶ್ರುತಿಯು ಹೇಳ್ತಾ ಇದೆ ಅಂತ ಹೇಳಿ, ಏತೇನ ಪ್ರತಿಪದ್ಯಮಾನ ಇಮಂ ಮಾನವ ಮಾವರ್ತಂ ನಾವರ್ತಂತೆ. ಈ ರೀತಿಯಾಗಿ ಮಾಡಿದವನು, ಅನುಷ್ಠಾನ ಮಾಡಿದವನು, ತಿಳಿದವನು ಏನ್ ಮಾಡ್ತಾನೆ? ಇಮಂ ಮಾನವ ಮಾವರ್ತಂ, ಈ ಮಾನವ ಮಾವರ್ತವನ್ನ ಇವನು ನಾವರ್ತಂತೆ, ಇವನು ಕ್ರಮಿಸುವುದಿಲ್ಲ. ಅವರ್ತಾನ ಕ್ರಮಿಸುವುದು, ಬರೋದು ಹೋಗೋದು ಬರೋದು ಅಂತ ಕ್ರಮಿಸುವುದಿಲ್ಲ. ಈ ದಾರಿಯನ್ನು ಕ್ರಮಿಸುವುದಿಲ್ಲ ಅವನು ಮಾನವ ಮಾವರ್ತ ಅಂತಕ್ಕಂಥ. ಏನು ಮಾನವ ಮಾವರ್ತ ಅಂತಕ್ಕಂಥಾದ್ರೆ, ಮಾನವ ಮಾವರ್ತ, ಮಾನವ ಅಂದ್ರೇನು? ಮನು ಸಂಬಂಧಿ, ಮನುವಿಗೆ ಸಂಬಂಧಪಟ್ಟ ನಾವೆಲ್ಲ ಮಾನವರು. ಈಗ ಈ ಮನು ಸಂಬಂಧಿ ಅಂತಂದ್ರೇನು? ಈ ಒಂದು ಸೃಷ್ಟರಾಗಿರ್ತಕ್ಕಂಥ ಸೃಷ್ಟಿ ಲಕ್ಷಣ ಮನು ಸಂಬಂಧಿ ಇದೆಯಲ್ಲ, ಮಾನವರು ಸೃಷ್ಟಿರಾಗಿರ್ತಕ್ಕಂಥವ್ರು. ಇವರಿಗೆ ನೋಡಿ ಮಾನವ ಆವರ್ತಂತೆ. ಆವರ್ತಂತೆ ಅಂತಂದ್ರೆ ಏನು? ಆವರ್ತಂತೆ ಅಂದ್ರೆ ಜನನ ಮರಣ ಪ್ರಬಂಧ ಚಕ್ರರೂಢ. ಜನನ ಮರಣ ಈ ಪ್ರಬಂಧ ಚಕ್ರ ಸುತ್ತಾ ಇರತಕ್ಕಂಥದ್ದು ಘಟೀಯಂತ್ರವತ್. ಇದು ಭಾಷ್ಯವಾಕ್ಯ. ಇಲ್ಲಿ ಹಾಕಿಲ್ಲ ಅಂತ ಕಾಣುತ್ತೆ, ಪರವಾಗಿಲ್ಲ. ಘಟಿ ಇವರು ಇದಕ್ಕೆ ಮಾನವ ಮಾವರ್ತ. ಇದು ಈ ಮಾನವ ಮಾವರ್ತವನ್ನ ನಾವರ್ತಂತೆ, ಅವರು ಕ್ರಮಿಸುವುದಿಲ್ಲ. ಯಾರು? ಈ ಒಂದು ಪಂಚಾಗ್ನಿ ವಿದ್ಯೋಪಾಸನೆ ಅವರ ಸತ್ಯಲೋಕಕ್ಕೆ ಹೋದವರು, ಹಿರಣ್ಯಗರ್ಭ ಬ್ರಹ್ಮಲೋಕಕ್ಕೆ ಹೋದವರು ಕ್ರಮಿಸುವುದಿಲ್ಲ. ಮಾನವ ಮಾನವ ನಜ ಪುನರಾವರ್ತತೆ, ಅವನು ಸಹ ಪುನರಾವರ್ತ ಬರುವುದಿಲ್ಲ, ಹಿಂದಕ್ಕೆ ಬರುವುದಿಲ್ಲ. ತೇಷಾಮಿಹನ ಪುನರಾವರ್ತಿರಸ್ತಿ. ಇವೆಲ್ಲ ಪ್ರಮಾಣ ವಾಕ್ಯಗಳು. ಅವರಿಗೆ ಪುನರಾವೃತ್ತಿ ಇಲ್ಲ, ಅವರು ಪುನಃ ವಾಪಸ್ ಬರುವುದಿಲ್ಲ ಅಂತ ಇಷ್ಟೂ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಮತ್ತು ತತ್ರ ಇಮಂ ಮಾನವ ಮಾವರ್ತಂ ಇಹ ಇತಿ ವಿಶೇಷಣ ಸಾಮರ್ಥ್ಯಾತ್ ಕಲ್ಪಾಂತರೆ ಪುನರಾವರ್ತಿರಸ್ತಿ ಇತಿ ಗಮ್ಯತೆ. ನೋಡಿ, ಇಲ್ಲಿ ಈ ಮಾನವ ಮಾವರ್ತ ಅಂತಿದೆಯಲ್ಲ, ಮಾನವ ಮಾವರ್ತ ಸಂಸಾರ, ಅದಕ್ಕೆ ಬರುವುದಿಲ್ಲ ಅಂತ ಇಲ್ಲಿ ಅಂತ ಹಾಕಿದಾನೆ. ಇಲ್ಲಿ ಅಂತ ಉಪನಿಷತ್ತಿನ ಇದ್ದ ಮೇಲೆ ಇಲ್ಲಿ ಅಂದ್ರೆ ಎಲ್ಲಿ? ಹಿರಣ್ಯಗರ್ಭ ಬ್ರಹ್ಮಲೋಕದಲ್ಲಿ ಇಲ್ಲಿ ಅಂತ ಹಾಕಿರುವುದರಿಂದ ಏನಾಗುತ್ತೆ? ಕಲ್ಪಾಂತರೆ, ಆ ಒಂದು ಲೋಕದಲ್ಲಿ ಎಷ್ಟು ಕಾಲ ಅದೊಂದು ಕಲ್ಪ ಅಂತ ಹೆಸರಲ್ಲಿ, ಆ ಕಲ್ಪಾಂತರೆ, ಆ ಕಲ್ಪ ಮುಗಿದ ಮೇಲೆ ಏನಾಗುತ್ತೆ? ಕಲ್ಪ ಮುಗಿದ ಮೇಲೆ ತಿರ್ಗ ಯಥಾ ಪ್ರಕಾರ ಪುನರಾವರ್ತಂತೆ ಅಷ್ಟೇ. ಅಲ್ಲಿ ಆ ಕಲ್ಪದವರೆಗೆ ಇರ್ತಾನೆ ಅಂತ ಅರ್ಥ ಅಷ್ಟೆ. ಅಲ್ಲಿಗೇನು? ಈ ಉಪಾಸಕರು, ಹಿರಣ್ಯಗರ್ಭೋಪಾಸಕರು ಇವರೆಲ್ಲ ಇರ್ತಾರಲ್ಲ, ಉಪಾಸಕರಿಗೂ ಕೂಡ ಮುಖ್ಯವಾಗಿರತಕ್ಕಂಥ ಮುಕ್ತಿ ಅಂತಕ್ಕಂಥದ್ದು ಇಲ್ಲ.
ಹಿರಣ್ಯಗರ್ಭ ಲೋಕ ಅತ್ಯಂತ ದೊಡ್ಡ ಒಂದು ಸ್ಥಾನ, ಅದು ಸರಿ. ಆದರೂ ಏನು ಇಹ ಅಂತ ಹಾಕಿರೋದ್ರಿಂದ ಇಲ್ಲಿ ಅಂದ್ರೆ ಬೇರೆ ಕಡೆ ಅಂದ್ರೆ ಈ ಕಲ್ಪ ಮುಗಿದ ಮೇಲೆ, ಈ ಕಲ್ಪ ಇರೋವರೆಗೆ, ಇಲ್ಲಿಂದ ಈ ಕಲ್ಪ ಇರೋವರೆಗೆ. ಬೇರೆ ಕಲ್ಪದಲ್ಲಿ ಇಲ್ಲ, ಹೋಗ್ತಾನೆ ಅಷ್ಟೆ. ಇಲ್ಲಿ ಜ್ಞಾನಮೇವ ಜ್ಞಾನಾದೇವತು ಕೈವಲ್ಯಂ ಅಂತಕ್ಕಂಥಾದ್ರೂ ಸ್ಥಾಪನೆ ಮಾಡಿದ್ದಾರೆ. ಅವನಿಗೂ ಕೂಡ ಅವನಿಗೆ ಹಿಂತಿರುಗಿ ಬರುವುದಿಲ್ಲ ಅಂತ ಇದೆ. ಎಲ್ಲಿವರೆಗೆ? ಅಲ್ಲಿರೋವರೆಗೆ ಇರ್ತಾನಷ್ಟೆ. ಆಮೇಲೆ ಇವನಿಗೂ ಅದೇ ಗತಿ, ಗತಿ ಪುನರಾಗತಿ. ಪುನರಾವರ್ತಿರಸ್ತಿ ಇತಿ ಗಮ್ಯತೆ, ಕಲ್ಪಾಂತರ ಪುನರಾವರ್ತಿರಸ್ತಿ ಇತಿ ಗಮ್ಯತೆ. ಇಲ್ಲಿ ಭಾಷ್ಯಕಾರರು ಛಾಂದೋಗ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ಛಾಂದೋಗ್ಯದಲ್ಲಿ ಮತ್ತೆ ಬೃಹದಾರಣ್ಯಕರು ಬರೆದಿದ್ದಾರೆ. ಭಾಷ್ಯಯೋ ಲಿಖಿತಂ ದೃಶ್ಯತೆ, ಭಾಷ್ಯದಲ್ಲಿ ಭಾಷ್ಯಕಾರರು ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಎಲ್ಲಿ ಅದಕ್ಕೆ ಈ ಪ್ರಮಾಣ ವಾಕ್ಯವನ್ನು ಕೋಟ್ ಮಾಡ್ತಾರೆ ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.